ಸೇರಿಕೊಂಡ ಎಲ್ಲ ಗಣ್ಯಮಾನ್ಯರು, ಸಾಹಿತ್ಯ, ಕಲೆ, ಸಂಸ್ಕೃತಿಯ ತವರು ಆಚಾರ್ಯ ರಾಮಾನುಜರ ನಡೆದಾಡಿರುವಂತಹ ಪುಣ್ಯ ಸ್ಥಳ, ಪವಿತ್ರ ಸ್ಥಳ ನಮ್ಮೂರು ಮೇಲುಕೋಟೆ ಚೆಲುವನಾರಾಯಣ. 12 ಹೊಸ ಹೈಸ್ಕೂಲ್ಗಳು, 6 PU ಕಾಲೇಜುಗಳು, 3 ಡಿಗ್ರಿ ಕಾಲೇಜುಗಳು, 4 ITI ಕಾಲೇಜು, ಗೋಬಿಗೆ 2 ರೆಸಿಡೆನ್ಸಿಯಲ್ ಸ್ಕೂಲ್, 8 ರೆಸಿಡೆನ್ಸಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದ್ವಿ. ಬಣ್ಣವಾಸಿ ಸ್ವಾಮಿ ಕಾಂಗ್ರೆಸ್ ಮುಖಂಡ್ರೆ, ನನ್ನ ನಾಯಕರು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಯಡಿಯೂರಪ್ಪ ಮಂಜೂರು ಮಾಡಿಕೊಟ್ಟು ಕಟ್ಟಿಸ್ಕೊಟ್ಟಿರುವಂತಹ ಬಿಲ್ಡಿಂಗ್ ಗಳಿಗೆ ಬಣ್ಣವಾಸಿ ಸಾಕಷ್ಟೇ. ಏನು ಅಭಿವೃದ್ಧಿ ಮಾಡಿದ್ರಿ ಅಂತ ಕೇಳ್ತೀರಲ್ರಿ ಮಿಸ್ಟರ್ ಚೆಲುವರಾಯಸ್ವಾಮಿ ಜಿಲ್ಲಾ ಮಂತ್ರಿಗಳೇ, ಇವತ್ತು ನನ್ನ ಜಿಲ್ಲೆಯನ್ನು ಕಟ್ಟಲಿಟ್ಟಿದ್ರಿ. ಯಾವುದೋ ಒಂದು ಕಮಿಷನ್ಗೋಸ್ಕರ ನೀರು ಮಾಡಿಸೋದಲ್ಲಪ್ಪ. ನಾನು ನನ್ನ ಕ್ಯಾಬಿನೆಟ್ ಮಂತ್ರಿ ಆಗಿದ್ದ ನಾರಾಯಣಗೌಡರು ಇಲ್ಲೇ ಇದ್ದಾರೆ. ಅವತ್ತು ನಮ್ಮ ಜನ ಏನಕ್ಕೆ ನನ್ನ ತಾಯಿ ಬಟ್ಟೆ ಹೋಗಿ ಕಾಯ್ತಾ ಇಲ್ಲ, ಸೋಪರ್ ಕಟ್ಟೆ ಹಾಕ್ಬೇಕು, ದನ ನೀರು ಕುಡ್ಸಕ್ ಕಾಯ್ತಾ ಇಲ್ಲ, ನಿರ್ಧಾರ ಕಟ್ಟೆಗಳಾಗ್ಬೇಕು, ಮುಳಂದೂರಿಗೆ ಎಕ್ಸ್ಟ್ರಾ 4 ಬ್ರಿಡ್ಜ್ಗಳು ಬೇಕು ಅಂತ ಹೇಳಿ 300 ಕೋಟಿಯನ್ನ ಒಂದೇ ಕಂತೆ ಮಂಜೂರು ಮಾಡಿ 6 ವರ್ಷದ ಮಂಜೂರು ಮಾಡಿಕೊಟ್ಟಂತದ್ದು. ಒಂದು ಮಾತಾಡಿದ್ರು ಅಣ್ಣ, ಯಾವುದೇ ಕಾರಣಕ್ಕೂ ನೀರು ನಿಲ್ಸಕ್ಕೊಂಡು 1.5 ಅಷ್ಟೇ ಕೆಲಸ ಮಾಡಬೇಕು ಬಿಟ್ಟಣ. ಇವತ್ತು ನನ್ನ ಮಂಡ್ಯ ಜಿಲ್ಲೆಯ ಜನ 13 ರಿಂದ 18 ತನಕ ಸರಿಯಾಗಿ ನೀರು ಡ್ಯಾಮ್ ತುಂಬಿದೆ, ನಾಟಿ ಮಾಡಿಲ್ಲ, ಕಬ್ಬು ನೀರು ಹಾಯಿಸಿಲ್ಲ. ಒಂದೇ ತಿಂಗಳಿಗೆ ಡ್ಯಾಮ್ ತುಂಬಿದೆ, ಕನ್ನಂಬಾಡಿ ಕಟ್ಟೆ ಮುಂದೆ ನಾಟಿ ಚಾಲನೆ ನಡಿ ಕೊಡಿ, ನಮ್ಮ ಓದಿನ ಕನಸು ಹೌದನ್ನ ನಾಟಿ ಹಾಕ್ತೀನಿ ಅಂತೇಳಿ ನಾಟಿ ಚಾಲನೆ ಕೊಟ್ಟಂತಹ ದಿನ ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. ಅವರ ಹೆಸರಲ್ಲಿ ಚನ್ನಾಂಬಿಕಾ ಫಿಲಂ ನಡೆಸ್ತಾ ಇದ್ರು. ಆ ಫಿಲಂ ದುಡ್ಡು ತಂದು 89-90ರಲ್ಲಿ ಕಾವೇರಿ ಹೋರಾಟಕ್ಕೆ ನಮ್ಮ ಮಂಡ್ಯ ಶಿವಾನಂದನ ಮನೆ ನಮ್ಮ ರೈತರಿಗೆ ಶಕ್ತಿ ಕೊಟ್ಟಂತ ದಿನವನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದು ಒಬ್ಬ ಹಣವಂತ, ಒಬ್ಬ ಹೃದಯವಂತನಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆ. ಇವತ್ತಿನ ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕುಮಾರಣ್ಣ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಪಕ್ಷದ ಎನ್ಡಿಎ ಅಭ್ಯರ್ಥಿಗಳಾಗಿ ಅವರ ಗೆಲುವು ಕಟ್ಟಿಟ್ಟ ಬುತ್ತಿ. ಇನ್ನೇನು ನಡೀತಾ ಇರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚು ಇಟ್ಕೊಳ್ಬೇಕು ಅಂತಕ್ಕಂಥ ಪೈಪೋಟಿ ಪ್ರಾರಂಭ ಆಗಿದೆ. ನಾನು ಮೊದಲೇ ಹೇಳಿದಾಗೆ ನನ್ನ ಸೋಲಿನ ಬಗ್ಗೆ ನಾನು ಒಂದಿನ ಕಿಂಚಿತ್ತು ಮಾಡಿಲ್ಲ. ಆದ್ರೆ ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎದ್ಕಿಂತ ನನ್ನ ಮೇಲ್ಪಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ಗಳು ಈ ಸಲ ಪಕ್ಷಾತೀತವಾಗಿ ನನ್ನೆಲ್ಲ ಸಮುದಾಯದ ವಕ್ತೃತ್ವ ಮಾಡ್ತಕ್ಕಂಥ ನನ್ನ ರೈತರನ್ನ, ನನ್ನ ವಿಶೇಷವಾಗಿ ನನ್ನ ತಾಯಂದಿರನ್ನ ಮನವೊಲಿಸಿ 100ಕ್ಕೆ 90 ಭಾಗ ಮತ ಹಾಕಿ ಕುಮಾರಣ್ಣ ಅವರಿಗೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ 50,000ಕ್ಕೂ ಹೆಚ್ಚು ಅತ್ಯಂತ ಬಹುಮತವನ್ನು ಕೊಡ್ತು ಅಂತ ನಾನು ನೋವನ್ನು ಮರಿತೀನಿ. ನಾನೇನಾದ್ರೂ ಸೇವೆ ಮಾಡಿದ್ರೆ, ನಿಮ್ಮ ಮನೆಯ ಹೋಗಿ ನಡ್ಕೊಂಡಿದ್ರೆ ಈ ಮಾತು ನಾನು ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಮಾಡ್ಕೊಡ್ತೀನಿ, ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.
ಅವಸರ ಹೀಗೆ ಕಾವೇರಿ ನೀರನ್ನು ಕುಡಿದು ಕಪ್ಪಿಯ ಈ ಮಂಡ್ಯದ ಕಂಡು ಮುತ್ತಿನ ಚೆಂಡು ನಾನು ಹೇಗಿತ್ತು ಹಾಡು? ಅಷ್ಟೇನಾ? ನಮ್ಮೂರಿನ ಹಾಡಿಗೆ ಇಷ್ಟೇನಾ ಚಪ್ಪಾಳೆ? ನಮ್ಮೂರಿಗೆ ಇಷ್ಟೇನಾ ಚಪ್ಪಾಳೆ? ಮಂಡ್ಯ ಚುನಾವಣೆ ಅಂದ್ರೆ ಇಡೀ ಇಂಡಿಯಾ ನೋಡತ್ತೆ ಯಾವಾಗ್ಲೂ. ಯಾಕಂದ್ರೆ ತಿರುಗಿ ನೋಡ್ಬೇಕು, ಲೋಕಸಭೆ ಇಡೀ ಲೋಕ ನೋಡುವಂತೆ ಗೆಲ್ಸ್ಕೊಡ್ಬೇಕು ಕುಮಾರಣ್ಣ ಅವರನ್ನ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಕಾರ್ಯಕ್ರಮ ರಂಗೇರುತ್ತಿದೆ. ಸ್ವಲ್ಪ ಸೂರ್ಯನ ತಾಪ ಕೂಡ ಕಮ್ಮಿ ಆಗಿದೆ. ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.